ರಕ್ತವನ್ನು ಚೆಲ್ಲುತ್ತೇವೆ. ಬೇಕೇ ಬೇಕು. ಬೇಕೇ ಬೇಕು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ಭೂಮಿ ಸ್ವಾಧೀನ ಪ್ರಕ್ರಿಯೆ ಇದೀಗ ರಾಜಕೀಯ ಕೆಸರೆ ರಚ್ಚಾಟಕ್ಕೆ ಕಾರಣವಾಗಿದೆ. ನೇರವಾಗಿ ಯಾವುದೇ ಪಕ್ಷದ ನಾಯಕರು ಈ ಭೂ ಸ್ವಾಧೀನದ ಪರ ಅಥವಾ ವಿರೋಧ ಮಾತನಾಡುತ್ತಿಲ್ಲವಾದರೂ ರೈತರ ನಡುವೆ ಭಿನ್ನಮತ ಮೂಡಿಸುವಲ್ಲಿ ಸರ್ಕಾರ ಯಶಸ್ವಿಯಾಗಿದೆ ಎಂದರೆ ತಪ್ಪಾಗಲಾರದು. ಸರ್ಕಾರದ ಈ ಕ್ರಮದಿಂದಾಗಿ ಪ್ರಸ್ತುತ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ 2 ರೈತ ಹೋರಾಟಗಳು ನಡೆಯುತ್ತಿದ್ದು, ಒಂದು ಪರ ಮತ್ತೊಂದು ವಿರೋಧ ಹೋರಾಟಕ್ಕೆ ಮುಂದಾಗಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ 1800 ಎಕರೆ ಪ್ರದೇಶವನ್ನು ಕೈಗಾರಿಕಾ ವಲಯವೆಂದು ಘೋಷಿಸಿ ರಾಜ್ಯ ಸರ್ಕಾರ ಈಗಾಗಲೇ ನೋಟಿಫಿಕೇಶನ್ ನೀಡಿದೆ. ಆದರೆ ಇದಕ್ಕೆ ರೈತರು ವಿರೋಧ ವ್ಯಕ್ತಪಡಿಸಿದ ಕಾರಣ ಮತ್ತೊಮ್ಮೆ ಪರಿಶೀಲನೆ ನಡೆಸಿದ ಸರ್ಕಾರ ಸುಮಾರು 400ಕ್ಕೂ ಹೆಚ್ಚು ಪ್ರದೇಶವನ್ನು ಹೊರತುಪಡಿಸಿ ಉಳಿದ ಭೂಮಿಯನ್ನು ಕೈಗಾರಿಕಾ ಪ್ರದೇಶಕ್ಕೆ ವಶಪಡಿಸಿಕೊಳ್ಳಲು 2ನೇ ಸುತ್ತಿನ ನೋಟಿಫಿಕೇಶನ್ ಜಾರಿಗೊಳಿಸಿದೆ. ಆದರೆ ಕೈಗಾರಿಕಾ ಪ್ರದೇಶಕ್ಕೆ ಭೂಮಿಯನ್ನೇ ನೀಡುವುದಿಲ್ಲ ಎಂದು ರೈತ ಸಂಘದ ಒಂದು ಬಣ ಕಳೆದ ಹಲವು ದಿನಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಅನಿರ್ದಿಷ್ಟಾವಧಿ ಧರಣಿಗೆ ಮುಂದಾಗಿದೆ. ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ರೈತರು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಕಾರಣ 2823 ಎಕರೆ ಜಮೀನನ್ನು ಕೈಗಾರಿಕಾ ಉದ್ದೇಶಕ್ಕೆ ಸ್ವಾಧೀನಪಡಿಸಿಕೊಳ್ಳುವಂಥ ವಿಚಾರವಾಗಿ ಈಗಾಗಲೇ ಅನೇಕ ಬಾರಿ ಹೋರಾಟಗಳನ್ನು ಮಾಡಿದ್ದೇವೆ. 19 ತಿಂಗಳಿಂದ ಇವತ್ತು ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದಲ್ಲೂ ಕೂಡ ಹೋರಾಟಗಳನ್ನು ನಡೀತಾ ಇದ್ದರೂ ಕೂಡ ಏನಿವತ್ತು ಕಣ್ಣು ಕಿವಿ ಕಾಣದಂಥ ಈ ಸರ್ಕಾರಗಳು ಇವತ್ತು ಬೋರ್ವನ್ನನ್ನು ಜಾರಿ ಮಾಡಿದೆ. ವಿಶೇಷವಾಗಿ ರೈತರು ಇವತ್ತು ಆ ಭೂಮಿಯಲ್ಲಿ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಕೊಡುಗೆಯನ್ನು ಕೊಟ್ಟಂಥ ಹಾಲು ಇರ್ಬೋದು, ರೇಷ್ಮೆ ಇರ್ಬೋದು, ತರಕಾರಿಗಳನ್ನು ಕೊಟ್ಟಂಥ ಈ ಭೂಮಿ ವಿಶೇಷವಾಗಿ ರಾಜ್ಯ ಮಟ್ಟದಲ್ಲಿ ಗುಣಮಟ್ಟದ ಭೂಮಿ ಅಂತೇಳಿ ಅಧಿಕೃತವಾದಂಥ ಪತ್ರದೊಂದಿಗೆ ಇರುವಂಥ ಈ ಭೂಮಿ ಇವತ್ತು ಕಣ್ಮರೆಯಾಗುವಂಥ ಪರಿಸ್ಥಿತಿಗೆ ಬಂದಂಥ ಸಂದರ್ಭ ಇವತ್ತು ಊಹಿಸಿಕೊಳ್ಳೋಕ್ಕೂ ಕೂಡ ಕಷ್ಟ ಆಗ್ತದೆ. ಆದರೆ ಈ ನಡುವೆ ರೈತ ಸಂಘದ ಮತ್ತೊಂದು ಬಣ ಸರ್ಕಾರ ಕೂಡಲೇ ಭೂಸ್ವಾಧೀನ ಮಾಡಿಕೊಂಡು ರೈತರಿಗೆ 4 ಕೋಟಿ ಪರಿಹಾರ ನೀಡುವ ಜೊತೆಗೆ ಮನೆಗೊಂದು ಉದ್ಯೋಗ ನೀಡಬೇಕು ಎಂದು ಒತ್ತಾಯಿಸಿ ನಿನ್ನೆಯಿಂದ ಅದೇ ಜಿಲ್ಲಾಡಳಿತ ಭವನದ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದೆ. 2 ರೈತ ಬಣಗಳು ಭೂಸ್ವಾಧೀನದ ಪರ ಒಂದು ಬಣ ವಿರೋಧಿಸಿ ಮತ್ತೊಂದು ಬಣ ಪ್ರತಿಭಟನೆ ನಡೆಸುತ್ತಿದ್ದು, ಇದೀಗ ಸರ್ಕಾರ ಮಧ್ಯಪ್ರವೇಶಕ್ಕೆ ಬದಲು ರೈತ ಸಂಘಗಳ ಕಿತ್ತಾಟ ನೋಡುತ್ತಿರುವುದು ವಿಶೇಷ. ಭೂಸ್ವಾಧೀನದ ಪರ ಇರುವ ರೈತ ಸಂಘದ ಮುಖಂಡರು ಮಾತನಾಡಿ, ಭೂಸ್ವಾಧೀನಕ್ಕೆ ವಿರೋಧ ಮಾಡುತ್ತಿರುವುದು ಶಿಡ್ಲಘಟ್ಟದ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ರಾಜೀವ್ ಗೌಡ ಅವರು ಎಂದು ಆರೋಪಿಸಿದರೆ, ಮತ್ತೊಂದು ಬಣ ಯಾವುದೇ ಕಾರಣಕ್ಕೂ ತಾವು ಭೂಮಿ ನೀಡಲು ಸಿದ್ಧವಿಲ್ಲ, ಸರ್ಕಾರ ಕೂಡಲೇ ಈ ವಿಚಾರ ಕೈಬಿಡಬೇಕು ಎಂದು ಆಗ್ರಹಿಸಿ ಹೋರಾಟ ನಡೆಸುತ್ತಿದೆ. ಈ ನಡುವೆ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಯಲುವಹಳ್ಳಿ ರಮೇಶ್ ಅವರು ಭೂಸ್ವಾಧೀನ ವಿರೋಧಿ ಬಣದ ಹೋರಾಟದಲ್ಲಿ ಭಾಗವಹಿಸದಿರುವುದು ಮತ್ತೊಂದು ಬಣದ ಕಣ್ಣು ಕೆಂಪಾಗಿಸಿದೆ. ಮಾಹಿತಿ ಕೊರತೆಯಿಂದ ರೇಶ್ ಅವರು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಮಾಹಿತಿ ಬೇಕಾದರೆ ನಾವು ನೀಡುತ್ತೇವೆ. ಸರ್ಕಾರದ ಹುದ್ದೆಯಲ್ಲಿದ್ದು ಹೋರಾಟದಲ್ಲಿ ಭಾಗವಹಿಸದಿರುವುದು ಅಕ್ಷಮ್ಯ ಅಪರಾಧ. ಅವರು ಗ್ಯಾರಂಟಿ ಸಮಿತಿಗೆ ರಾಜೀನಾಮೆ ನೀಡಿ ಮತ್ತೆ ಹೋರಾಟದಲ್ಲಿ ಭಾಗವಹಿಸಲಿ ಎಂದು ಭೂಸ್ವಾಧೀನದ ಪರ ಇರುವ ರೈತ ಸಂಘ ಆಕ್ರೋಶ ವ್ಯಕ್ತಪಡಿಸಿದೆ. ಇವತ್ತು ನಾವು ಸೇರಿದ್ದೀವಿ. 2ನೇ ದಿನ ಪ್ರತಿಭಟನೆ ನಡೀತಾ ಇದೆ ಅಂತಂದರೆ KDP ಜಂಗಮಕೋಟೆ 13 ಹಳ್ಳಿ ಏನು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಇವತ್ತು ಇಲ್ಲಿ ಕಚೇರಿ ಮುಂದೆ ಧರಣಿ ಮಾಡ್ತಾ ಇದ್ದೀವಿ. ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ? 2ನೇ ವಿಚಾರ ಬಂದ್ಬಿಟ್ಟು ಈಗಾಗಲೇ ಸರ್ಕಾರ ನಿರ್ಧಾರ ತಗೊಂಡಾಗೆ ಕೃಷಿ ಭೂಮಿಯನ್ನು 400 ಎಕರೆ ಚಿಲ್ಲರೆ ಕೃಷಿ ಭೂಮಿಯನ್ನು ಬಿಟ್ಕೊಂಡಿದೆ. ಆಮೇಲೆ ಈಗ ಉದ್ದೇಶಪೂರ್ವಕವಾಗಿ ಅದನ್ನು ತಡೆಯುವಂಥ ಪ್ರಯತ್ನಗಳು ತಂತ್ರಗಳು ನಡೀತಾ ಇದೆ. ಅದನ್ನು ಫಸ್ಟು ನಿಲ್ಲಿಸಬೇಕು. ಸರ್ಕಾರ ಆದಷ್ಟು ಬೇಗ ರೈತರಿಗೆ 3 ರಿಂದ 4 ಕೋಟಿ ಪರಿಹಾರವನ್ನು ಕೊಟ್ಟು ಮನೆಗೆ ಒಬ್ಬರಿಗೆ ಉದ್ಯೋಗವನ್ನು ಕೊಟ್ಟು ಆದಷ್ಟು ತ್ವರಿತವಾಗಿ ಕೈಗಾರಿಕಾ ವಲಯವನ್ನು ಸ್ಥಾಪನೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಮಾನ್ಯ ಗೌರವಾನ್ವಿತ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿರುವಂಥ ಯಲುವಹಳ್ಳಿ ರಮೇಶ್ ಅಣ್ಣವರೇ, ತಮಗೆ ಮಾಹಿತಿಯ ಕೊರತೆ ಇದೆ. ಯಾಕಂದರೆ ಇವತ್ತು ತಾವು ಸರ್ಕಾರದಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿದ್ದೀರಿ. ಗ್ಯಾರಂಟಿ ಸಮಿತಿಯಿಂದ ಸರ್ಕಾರ ಇರ್ತಕ್ಕಂಥದ್ದು ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ಸು.
ಆದರೆ ನೀವು ಬಂದು ಅಲ್ಲಿ ಏನು ಬೆಂಬಲವನ್ನು ಕೊಟ್ಟಿದ್ದಾರೆ ನಾವು ಅದನ್ನು ಖಂಡಿಸ್ತೀವಿ. ಯಾಕೆ ಖಂಡಿಸ್ತಾ ಇದ್ವಿ ಅಂದರೆ ಏನು ಅವತ್ತು ವೇದಿಕೆ ಎದುರು ಬಂದು ನಮಗೆ ಭೂಮಿ ಪರವಾಗಿರ್ತೇವೆ ಅಂತೇಳಿ ಬೆಂಬಲ ಕೊಟ್ಟಿದ್ದಾರೆ. ಹಾಗಾಗಿ ಭೂಮಿ ಬೇಕು, ಆದರೆ ನಿಮಗೆ ಮಾಹಿತಿಯ ಕೊರತೆ ಇದೆ. ಮಾಹಿತಿ ಬೇಕಾಗಿದೆ, ನಮ್ಮ ವೇದಿಕೆ ಹತ್ರ ಬನ್ನಿ ನಾವು ಕೊಡ್ತೀವಿ. ಇಲ್ಲಾಂದರೆ ನೀವು ರಾಜೀನಾಮೆ ಕೊಟ್ಟು ನೀವು ಹೋಗಿ ವೇದಿಕೆ ಮೇಲೆ ಕೂತ್ಕೊಳ್ಳಿ, ನಮಗೇನು ಯಾವುದೇ ರೀತಿ ಅಭ್ಯಂತರ ಇಲ್ಲ. ನೀವು ಸರ್ಕಾರದ ಒಂದು ಪ್ರತಿನಿಧಿಯಾಗಿ, ಸರ್ಕಾರದ ಅಂಗಸಂಸ್ಥೆಯಾಗಿ ನೀವು ವಿರೋಧ ಪಕ್ಷದವರು ಹೋಗಿ ಕೂತ್ಕೊಂಡು ರೈತರನ್ನ ಬರ್ದೆಬ್ಸೋದು ನಿಮಗೆ ಶೋಭೆ ಅಲ್ಲ ರಮೇಶಣ್ಣ. ಇವತ್ತು ಸರ್ಕಾರದ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, 2823 ಎಕರೆಯಲ್ಲಿ 491 ಎಕರೆ ನೀರಾವರಿ ಪ್ರದೇಶ ಮಾನ್ಯ ಮುಖ್ಯಮಂತ್ರಿಗಳು ಗೌರವ ಸಿದ್ದರಾಮಯ್ಯ ಸರ್ಕಾರ ಕೈಬಿಟ್ಟಿದೆ. ನಾವು ರೈತರ ಪರ ಅಂತ ಹೇಳಿದ್ದಾರೆ, ಆದರೆ ನಾವು ಯಾರು? ಇಲ್ಲಿ ಇವತ್ತು ಭೂಮಿ ಕೊಡ್ತಕ್ಕಂಥವರು ಯಾಕೆ ನಮ್ಮ ಭೂಮಿ ಕೊಡ್ತಾ ಇದ್ದಾರೆ? ನಮ್ಮ ಮಕ್ಕಳ ಮುಂದಿನ ವಿದ್ಯಾಭ್ಯಾಸ, ನಮ್ಮ ಮಕ್ಕಳ ಮುಂದಿನ ನಿರುದ್ಯೋಗ ನಿವಾರಣೆ, ನಮ್ಮ ಜಮಕೋಟೆ ಅಭಿವೃದ್ಧಿ ಕಡೆ ಹೋಗಬೇಕು. ಇವತ್ತು ಇಡೀ ಜಿಲ್ಲೆಯಲ್ಲಿ ಜಮಕೋಟೆ ಅಭಿವೃದ್ಧಿ ಕ್ಷೀಣಿಸ್ತಾ ಇದೆ. ಅಂಥದ್ರಲ್ಲಿ ಏನೋ ಒಂದು ಅಭಿವೃದ್ಧಿ ಆಗಲಿ ಅನ್ನೋ ಒಂದು ದೂರದೃಷ್ಟಿಯಿಂದ ಇವತ್ತು ನಾವೆಲ್ಲ ಒಟ್ಟಾಗಿ 13 ಹಳ್ಳಿಗಳ ಸ್ವಾಭಿಮಾನ, ನಮ್ಗೆ ಯಾವುದೇ ರಾಜಕೀಯ ಪಕ್ಷಗಳ ಬೆಂಬಲ ಇಲ್ಲ, ಯಾವುದೇ ಬಿಲ್ಡರ್ಗಳ ಬೆಂಬಲ ಇಲ್ಲ. ಯಾಕಂದರೆ ಎಲ್ಲಿ ಹಣ ಇರುತ್ತೋ, ಎಲ್ಲಿ ಬಿಲ್ಡರ್ಗಳಿರ್ತದೋ ಅಲ್ಲಿ ವೇದಿಕೆ ಹತ್ರ ಬರ್ತಾರೆ. ಆದರೆ ನಾವು ಯಾರೂ ಕೂಡ ಬಿಲ್ಡರ್ಗಳ ಪರ ಇಲ್ಲ. ನಾವು ಸ್ವಾಭಿಮಾನಿ ರೈತರಾಗಿ ಇವತ್ತು ಸ್ವಾಭಿಮಾನವಾಗಿ ಕುತ್ಕೊಂಡಿದ್ದೀವಿ. ಇವತ್ತು ನಮ್ಮ ಬೇಡಿಕೆ ಅಷ್ಟೇ, ಏನು ನೀವು ಇನ್ನು 2833 490 ಹೋದರೆ ಇನ್ನು 2333, 2333ರಲ್ಲಿ 1790 ಎಕರೆ ಸರ್ಕಾರದ ಅಧೀನದಲ್ಲಿದೆ. ಒಟ್ಟಿನಲ್ಲಿ ರೈತ ಬಣಗಳ ನಡುವೆ ಕಿತ್ತಾಟ ತಾರಕಕ್ಕೇರುತ್ತಿದ್ದು, ಇದು ಎಲ್ಲಿಗೆ ಮುಟ್ಟಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ರಕ್ತವನ್ನು ಚೆಲ್ಲುತ್ತೇವೆ,